ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಗಣಿಗ ರವಿಕುಮಾರ್ ಅವರು ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ಕೊಟ್ಟಿರುವ ಶಾಸಕರು ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದ ರಸ್ತೆ 2ನೇ ಹಂತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಕಾಮಗಾರಿ ವೀಕ್ಷಣೆ ನಂದ ವೃತ್ತದಿಂದ ಕಾರ್ಯಮನೆ ಗೇಟ್ವರೆಗೂ ಕಾಲ್ನಡಿಗೆಯಲ್ಲಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರು. ಆಯ್ತು ತೆಗಿ ಏನು ಬೇಕಾದ್ರೆ ಒಂದಿನ ತಾನೆ ಮಾಡೋ ಎಲ್ಲ ಕಂಬ ಫಸ್ಟ್ ಇಟ್ಕೋ, ಒಂದಿನ ಡೌನ್ ಮಾಡಿ ಫಸ್ಟ್ ತಪ್ಪಂತ ಅಷ್ಟೇ ಮಾಡ್ಬಿಟ್ಟು ಕಂಬ ತಂದು ಮೀಟ್ರಿಗೆ ಏನು ಕೇಳ್ತಿರೋದು ಎಷ್ಟು 2,750 ನಾವು ಮಾಡೋದಿಲ್ಲ ಸರ್. ಇದು ಚೇಂಬರ್ ಸರ್, ಇದು ಆಚೆ ಬಿಡ್ಬೇಕು ಓಡ್ಬಿಟ್ಟು ಮಾಡಿದ್ರೆ ಮೋರಿ ಬರುತ್ತಲ್ಲ, ಮೋರಿ ಲಿಸ್ಟ್ ಇದೆಯಾ? ಲಿಸ್ಟ್ ಬರ್ತದೆ ಅಲ್ವಾ? ಅದೇ ಅದನ್ನೇ ನಾನು ಹೇಳ್ತೇನೆ, ಮಾಡೋಕ್ಕೆ ಸಾಧ್ಯನಾ? ಅಲ್ಲಿ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಫುಲ್ ಹಾಕಲ್ವಾ? ಆ ಥರ ಮಣ್ಣಾಗಿ ಫಿಲ್ ಮಾಡಿ ಫುಟ್ಪಾತ್ ಮಾಡಿದ್ರೆ ಪರ್ವಾಗಿ ಏನು ತೊಂದರೆ ಅಲ್ಲ. ಟ್ರೈನು ತಗೊಂಡು ಮಾಡ್ಬೋದು ಅಲ್ಲ. ನಾವು ಸುಮ್ಮನೆ ಇದನ್ನ ಮಾಡೋದು ಬೇಡ, ಹೋದ್ರೆ ಆಗುತ್ತೆ. ಕ್ಯಾನ್ಸಲ್ ಮಾಡೋಣ. ಏನಾಗಲ್ಲ ಅಲ್ಲ, ಅಲ್ಲಿ ರೋಡಿದೆ. ಈಗ ಮಳೆ ನೀರು ಬಂದರೆ ಎಲ್ಲಿ ಸರ್ ಫುಟ್ಪಾತ್ ಕಲ್ಸ್ಕೊಂಡು ಬರ್ತದಲ್ಲ ಸರ್, ಮಾರ್ಗ ಅಲ್ಲ ಕ್ಲೀನ್ ಮಾಡಿದ್ರೆ ಸೈಡಲ್ಲಿ ಹೋಗುತ್ತೆ. ಈಗ ಹೆಂಗೈತೆ ನೀರು ಯಾವ ಕಡೆ ಚೆಕ್ಔಟ್ ಚೆಕ್ ಮಾಡಿ ಇವತ್ತು ನಂದ ಟ್ಯಾಕೀಸಿಂದ ಕಾರ್ಯಮನೆ ಗೇಟ್ವರೆಗೂ 2ನೇ ಹಂತದ ರಸ್ತೆ ಕಾಮಗಾರಿ ವಿಸ್ತರಣೆ ಮತ್ತು ಕಾಮಗಾರಿ ಡಾಂಬರೀಕರಣವನ್ನು ಮಾಡ್ತಾಯಿದ್ದೀವಿ. ಕೆಲವೊಂದು ನ್ಯೂನತೆಗಳಿದೆ ಅಂತೇಳಿ ಸಾರ್ವಜನಿಕರು ಮತ್ತು ಇಲ್ಲಿನ ಮುಖಂಡರುಗಳು ಹೇಳಿದ್ರು. ಅದಕ್ಕೆ ನಾನೇ ಇವತ್ತು ಖುದ್ದಾಗಿ ಬಂದಿದ್ದೀನಿ. ಇಲ್ಲಿ ಈ ಕಾರ್ಯಮನೆ ಗೇಟ್ ಬಿಟ್ಟು ಮುಂದೆ ಬಂದು ಕಾಳಿಕಂಬವರೆಗೂ ಡಬ್ಬಲ್ ರೋಡ್ ಮಾಡೋಕ್ಕೆ ಹೇಳಿದ್ದೀವಿ. ಡಿವೈಡ್ರ್ ಹಾಕಿ ಆ ಸೆಂಟ್ರಲ್ಲಿ ಒಳ್ಳೆ ಮಣ್ಣೆಲ್ಲ ಹಾಕಿ ಗಿಡ ಬೆಳೆಯೋದಂಗೆ ಮತ್ತು ಅದಕ್ಕೆ ಲೈಟ್ ಕಂಬವನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಸರ್ಕಾರ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ, ಅದರಲ್ಲೂ ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ನಡೀತಾ ಇದೆ.
ಅದರ ಪ್ರಯುಕ್ತವಾಗಿ ಮಂಡ್ಯ ನಗರದ ಅಭಿವೃದ್ಧಿಗೆ 30 ಕೋಟಿ ಕೊಡಬೇಕು ಅಂತೇಳಿ ನಾನು CM ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಅದನ್ನು ಫೈನಾನ್ಸ್ ಕಳಿಸಿದ್ದಾರೆ. ಫೈನಾನ್ಸಲ್ಲಿ ಅಪ್ರೂವಲ್ ಸಿಕ್ಕಿದ ತಕ್ಷಣ 30 ಕೋಟಿಗೂ ಕೂಡ ಮಂಡ್ಯದ ನಗರದ ಅಭಿವೃದ್ಧಿಗೆ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಬರುತ್ತೆ. ಅದು ಬಂದಾಗ ಮಂಡ್ಯ ನಗರದಲ್ಲಿ ಇನ್ನೇನೇ ಆಗಬೇಕು ಅವನ್ನೆಲ್ಲ ರೂಪರೇಷೆಗಳನ್ನು ತಯಾರು ಮಾಡ್ತೀವಿ. ಈಗ ಅಲ್ಲಿ ಕಾಳಿಕಾಂಬ ಸ್ಲಮ್ ಆದಮೇಲೆ ಇದ್ದಂಥ ಬ್ರಿಡ್ಜನ್ನು ಅಗಲ ಮಾಡೋಕ್ಕೆ ಹೇಳಿದ್ದೀವಿ. ಅದನ್ನು ಈಗಲೇ ವರ್ಕಲ್ಲೇ ತೊಗೊಳ್ತೀವಿ. ಮತ್ತು ಈ ನಮ್ಮ MD ಸತೀಶ್ ಅವ್ರ ಮನೆ ಮುಂದೆಗಡೆ ಒಂದು ದೊಡ್ಡ ಬ್ರಿಡ್ಜ್ ಇದೆ, ಅದು ಚಿಕ್ಕದಾಗಿದೆ, ಅದನ್ನು ಕೂಡ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀನಿ, ಅದು ಅಗಲ ಆಗಬೇಕು. ಮತ್ತು ಕಾರೆಮನೆ ಗೇಟು ಆಮೇಲೆ ಕಾಳಿಕಾಂಬ ದೇವಸ್ಥಾನದ ಸರ್ಕಲನ್ನು ಆ 2 ಸರ್ಕಲನ್ನು ಕಾಬೂಲ್ ಸ್ಟೋನ್ ಹಾಕಿ ಡಿಸೈನ್ ಮಾಡೋಕ್ಕೆ ಹೇಳಿದ್ದೀವಿ, ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ. ಇನ್ನೊಂದು ಆ ರೈಲ್ವೆ ಬ್ರಿಡ್ಜ್ ನಂದಾ ಟಾಕೀಸ್ ಏನಿದೆ ಅಗಲ ಮಾಡಬೇಕು. ಸ್ವಲ್ಪ ರೈಲ್ವೆ ಇಲಾಖೆಯವ್ರದ್ದು ಬರೋದ್ರಿಂದ ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಥಿಯೇಟ್ರು ಮತ್ತು ಈ ಕಡೆ ಪಾರ್ಕ್ ಆ 2 ಗೋಡೆಗಳದ್ದು ಹತ್ರ ಅಗಲ ಮಾಡೋಕ್ಕೆ ಚಾನ್ಸಸ್ ಇದೆ. ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಕ್ಕೆ ಹೇಳಿದ್ದೀವಿ. ಮತ್ತು ಮೋರಿಗಳನ್ನು ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಇಷ್ಟು ಈ ರಸ್ತೆ ಅಭಿವೃದ್ಧಿ ಅತಿ ಶೀಘ್ರದಲ್ಲೇ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೀವಿ. ಆಜು ಬಾಜಲ್ಲಿ ಕೆಲಸ ಆಗುತ್ತೆ. 13 ಕೋಟಿ ಇಲ್ಲಿಂದ ಅಪ್ ಟು ಅಲ್ಲೆಗೆರೆವರೆಗೂ ಅಲ್ಲೆಲ್ಲ ಕೆಲಸ ಮುಗಿದಿದೆ. ಕಾರೆಮನೆ ಗೇಟ್ದು ಫಸ್ಟ್ನೇ ಹಂತದಲ್ಲಿ ಮಾಡಿದ್ವಿ. ಈಗ ಅಲ್ಲೆಗೆರೆ ಚಿಕ್ಕಬಳ್ಳಿಲೆಲ್ಲ ಮುಗಿದಿದೆ. ಈಗ ಇದು ಕೆಡ ಕೆಲಸ ಆರಂಭ ಆಗಿದೆ. ಇನ್ನು 1 ತಿಂಗಳಲ್ಲಿ ಮುಗಿಸ್ತೀವಿ.